ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ದಲಿತ ಸಂಘರ್ಷ ಸಮಿತಿಯಗಳ ಒಕ್ಕೂಟ ವತಿಯಿಂದ ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಕರ್ನಾಟಕದ ಘನವೆತ್ತ ರಾಜ್ಯಪಾಲರವರಿಗೆ ಕೇಂದ್ರದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರ ವಿರುದ್ಧ ದಿನಾಂಕ ಡಿಸೆಂಬರ್ 26, 2024 ರಂದು ಭಾಲ್ಕಿ ಪಟ್ಟಣದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಿ ನೇರವಾಗಿ ಮಹಾತ್ಮ ಗಾಂಧಿ ವೃತ್ತದಿಂದ ಮಹಾತ್ಮ ಬಸವೇಶ್ವರ ವೃತ್ತದ ಮೂಲಕ ತಹಸೀಲ್ ಕಾರ್ಯಾಲಯಕ್ಕೆ ತಲುಪಿ ಸಾವಿರಾರು ಸಂಖ್ಯೆಯಲ್ಲಿ ಹಲಗೆ ತಮಟೆ ಬಾರಿಸುತ್ತಾ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ವಿರುದ್ಧ ಜೈಕಾರ ಹಾಕುತ್ತಾ ಬಂದಿರುತ್ತಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಹಾಗೂ ವಿಶ್ವಕ್ಕೆ ಹೊಸ ದಿಕ್ಕನ್ನು ತೋರಿಸುವವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳುವುದು ನಮ್ಮ ಘನತೆಯ ಸಂಕೇತವಾಗಿದೆ. ಭಾರತೀಯ ಕೋಟ್ಯಾಂತರ ಜನತೆಗೆ ಅಂಬೇಡ್ಕರ್ ಹೆಸರು ಹೇಳುವುದು ಅಂದರೆ ಅವರ ಆತ್ಮಗೌರವ ಸಂಕೇತವಾಗಿದೆ. ಅವರಿಗೆ ಹಾಗೂ ಅವರ ರಚಿಸಿದ ಸಂವಿಧಾನಕ್ಕೆ, ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದರೆ ದೇಶದ ಜನತೆ ಸಹಿಸಲು ಸಾಧ್ಯವಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಂಸತ್ತಿನಲ್ಲಿ ಗೃಹ ಮಂತ್ರಿ ಅಮಿತ್ ಶಾ ಅವಹೇಳನಕಾರಿ ಹೇಳಿಕೆ ನೀಡಿದನು. ಇಂಥ ಹೇಳಿಕೆಗಳನ್ನು ಸಮಾಜದ ದ್ವೇಷ ಮತ್ತು ವಿಭಜನೆಗಳನ್ನು ಹೆಚ್ಚಿಸುತ್ತವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅನುಸರಿಸುವ ಪ್ರಜೆಗಳ ಭಾವನೆಗಳಿಗೆ ಅದಕ್ಕೆ ಆಗುತ್ತಿದೆ. ಧರ್ಮದ ಆಧಾರ ಮೇಲೆ ದ್ವೇಷ ಹುಟ್ಟಿಸುವುದು, ಜಾತಿ ಆಧಾರದ ಮೇಲೆ ಅವಮಾನಿಸೋದು ಕಾನೂನು ದೃಷ್ಟಿಯಿಂದ ಭಾರತದಲ್ಲಿ ಇಂತಹ ಹೇಳಿಕೆಗಳು ಕೆಲವು ಸೆಕ್ಷನ್ಗಳ ಅಡಿಯಲ್ಲಿ ಅಪರಾಧವಾಗುತ್ತದೆ. ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ ಮತ್ತು ದಲಿತ ಒಕ್ಕೂಟ ಸಮಿತಿಗಳು ಖಂಡಿಸುತ್ತವೆ ಮತ್ತು ಕೇಂದ್ರ ಸರ್ಕಾರ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರನ್ನು ಕೂಡಲೇ ಸಂಪುಟದಿಂದ ವಜಾಗೊಳಿಸಬೇಕು, ದೇಶದ ಜನಕ್ಕೆ ಕ್ಷಮೆ ಕೇಳಬೇಕು ಎಂದು ಈ ಪ್ರತಿಭಟನೆ ರ್ಯಾಲಿ ಮುಖಾಂತರ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿರುತ್ತಾರೆ. ಈ ಪ್ರತಿಭಟನೆಯಲ್ಲಿ ಪ್ರಮುಖರಾದ ಗಾಳೆಪ್ಪ ಮೈಲೂರು ತಾಲೂಕಾ ಪ್ರಧಾನ ಸಂಚಾಲಕರು ಭಾಲ್ಕಿ, ವಿಲಾಸ್ ಎ ಮೋರೆ ತಾಲೂಕಾ ಸಂಚಾಲಕರು ಭಾಲ್ಕಿ, ರಮೇಶ್ ಬೆಲ್ದಾರ್ ತಾಲೂಕಾ ಸಂಚಾಲಕರು ಭಾಲ್ಕಿ, ವಿಶ್ವನಾಥ್ ಮೋರೆ ಅಧ್ಯಕ್ಷರು ಭಾರತೀಯ ಬೌದ್ಧ ಮಹಾಸಭಾ ಭಾಲ್ಕಿ, ಲವಕುಶ್ ಕಾಂಬಳೆ ಉಪಾಧ್ಯಕ್ಷರು ಭಾರತೀಯ ಬೌದ್ಧ ಮಹಾಸಭಾ, ವೈಜಿನಾಥ ಧರಂಪಾಲ್ ತಾಲೂಕಾ ಸಂಘಟನಾ ಸಂಚಾಲಕರು ಭಾಲ್ಕಿ, ಅಶೋಕ್ ಗಾಯಕ್ವಾಡ್ ಜಿಲ್ಲಾ ಸಂಘಟನಾ ಸಂಚಾಲಕರು ಬೀದರ್, ಶಿವಕುಮಾರ್ ಮೆತ್ರೆ ತಾಲೂಕಾ ಸಂಚಾಲಕರು ಭಾಲ್ಕಿ, ಸುರೇಶ್ ಮೋರೆ ಅಧ್ಯಕ್ಷರು ಛಲವಾದಿ ಮಹಾಸಭಾ ಭಾಲ್ಕಿ, ವಿಜಯಕುಮಾರ್ ಮೋರೆ ಸಮಾಜದ ಮುಖಂಡರು ಭಾಲ್ಕಿ, ಸಂಜಯ್ ಕುಮಾರ್ ಕಾಂಬಳೆ ತಾಲೂಕಾ ಸಂಘಟನಾ ಸಂಚಾಲಕರು ಭಾಲ್ಕಿ, ಸಿದ್ಧಾರ್ಥ್ ಪ್ಯಾಗೆ ಅಧ್ಯಕ್ಷರು ಭೀಮ್ ಆರ್ಮಿ ಭಾಲ್ಕಿ, ಜಗನ್ನಾಥ್ ಮೇಟಾರೆ ದಲಿತ್ ಮುಖಂಡರು ಭಾಲ್ಕಿ ಇನ್ನಿತರರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿದ್ದರು. ವರದಿ ಸತೀಶ್ ಕುಮಾರ್ ಕಲಾ, ಬೀದರ್. ಹೋರಾಟದ ಪರವಾಗಿ ನಮ್ಮ ತಹಸೀಲ್ದಾರ್ ಅವರು ಕೂಡ ಈ ಪ್ರತಿಭಟನೆ ನಮ್ಮನ್ನು ಉದ್ದೇಶಿಸಿ ಒಂದು 4 ಇಂಟರ್ವ್ಯೂಗಳನ್ನು ಹೇಳ್ಬೇಕಂತ ಹೇಳಿ ನಾನು ಅವ್ರಿಗೆ ಕೇಳ್ಕೊಳ್ತೇನೆ. ಯಾರಿಗೂ ವೋಟಿಂಗ್ ಅಧಿಕಾರನೇ ಇರಲಿಲ್ಲ.
ಬಾಬಾ ಸಾಹೇಬರು ಶಾಲೆಗೆ ಹೋಗ್ಬಿಡ್ತಿರ್ಲಿಲ್ಲ. ಆ ಶಾಲೆ ಹೊರಗಡೆ ಕುಂತು ಶಾಲೆ ಕಲಿತು 14 ಡಿಗ್ರಿ ಪಡೆದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟರು. ಆ ಸಂವಿಧಾನ ಅಡಿಯಲ್ಲಿ ಅನೇಕ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.